ಮಂಗನ ನ್ಯಾಯ. ಬನ್ನಿ ಈ ಪದ್ಯವನ್ನು ನಾವು ಹೇಳೋಣ. ಇದರಿಂದ ನಮಗೆ ಪ್ರೊನೌನ್ಸಿಯೇಷನ್ ಸಹ ಆಗುತ್ತೆ ಮತ್ತು ಕಲಿಯೋದಕ್ಕೂ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ. ನೀವು ಸಹ ನನ್ನ ಜೊತೆ ಹೇಳ್ಬೋದು. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳವು ಕಾದವು. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು. ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತಾ ಗುಳುಂ ನೆಂಗಿತು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಒಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ಮರಳಿ ನಡೆದವು. ಅಲ್ವಾ? ನಮ್ಮ ಸಮಸ್ಯೆ ನಾವು ಪರಿಹರಿಸ್ಕೊಬೇಕು. ಇನ್ನೊಬ್ಬರ ಬಳಿಗೆ ನಾವು ಹೋದಾಗ ಇದೇ ರೀತಿಯಾಗಿ ಆಗೋದು ಅಲ್ವಾ? ನಮ್ಮ ಜಗಳದಲ್ಲಿ ಅವ್ರ ಲಾಭವನ್ನು ಪಡಿತಾರೆ. ಸೊ ನಮ್ಮ ಸಮಸ್ಯೆ ನಾವೇ ಪರಿಹರಿಸ್ಕೊಬೇಕು. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.